ಬನ್ನಿ ಮತ್ತು ಶಮಿ ವೃಕ್ಷಗಳ ವಿವರ. ಬನ್ನಿ ಗಿಡ ಮತ್ತು ಶಮಿ ವೃಕ್ಷ ಎರಡೂ ಆಯುರ್ವೇದ ಮತ್ತು ಧಾರ್ಮಿಕ ವಿಧಾನಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಮರಗಳು. ಈ ಎರಡೂ ಮರಗಳು ತಮ್ಮ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಉಪಯೋಗಗಳಿಗೆ ಹೆಸರುವಾಸಿಯಾಗಿವೆ. ಬನ್ನಿ ಗಿಡ, ಝೆಝೈಫಸ್ ನೊಮುಲಾರಿಯಾ. ವಿವರಣೆ: ಬನ್ನಿ ಗಿಡವು ಒಂದು ಸಣ್ಣ ಅಥವಾ ಮಧ್ಯಮ ಗಾತ್ರದ ಮರವಾಗಿದ್ದು, ಭಾರತದ ಉಷ್ಣವಲಯ ಮತ್ತು ಉಪೋಷ್ಣವಲಯ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಇದರ ಎಲೆಗಳು ಚಿಕ್ಕದಾಗಿರುತ್ತವೆ ಮತ್ತು ಗುಂಡುಗುಂಡಾಗಿರುತ್ತವೆ. ಹಣ್ಣುಗಳು ಚಿಕ್ಕದಾಗಿ, ಗೋಳಾಕಾರದಲ್ಲಿರುತ್ತವೆ ಮತ್ತು ಸಿಹಿಯಾಗಿರುತ್ತವೆ. ಉಪಯೋಗಗಳು: ಆಯುರ್ವೇದದಲ್ಲಿ, ಬನ್ನಿ ಗಿಡದ ಎಲೆಗಳು, ಹಣ್ಣುಗಳು ಮತ್ತು ಬೇರುಗಳನ್ನು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆ ಸುಧಾರಿಸಲು, ಕೆಮ್ಮು ಮತ್ತು ಗಂಟಲಿನ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಧಾರ್ಮಿಕ: ಹಲವಾರು ಧರ್ಮಗಳಲ್ಲಿ ಬನ್ನಿ ಗಿಡಕ್ಕೆ ಪವಿತ್ರ ಸ್ಥಾನವಿದೆ. ಇದನ್ನು ಪೂಜೆ ಮತ್ತು ವಿವಿಧ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಶಮಿ ವೃಕ್ಷ, ಪ್ರಸೋಪೀಸ್ ಸಿನೆರೇರಿಯಾ. ವಿವರಣೆ: ಶಮಿ ವೃಕ್ಷವು ಒಂದು ದೊಡ್ಡ ಮತ್ತು ಬಲಿಷ್ಠವಾದ ಮರವಾಗಿದ್ದು, ಭಾರತದ ಶುಷ್ಕ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದರ ಎಲೆಗಳು ಸಣ್ಣದಾಗಿರುತ್ತವೆ ಮತ್ತು ಪುಕ್ಕಲೆಯಂತೆ ಇರುತ್ತವೆ. ಹೂವುಗಳು ಸಣ್ಣದಾಗಿ, ಹಳದಿ ಬಣ್ಣದಲ್ಲಿರುತ್ತವೆ ಮತ್ತು ಚಿಕ್ಕ ಚಿಕ್ಕ ಗೊಂಚಲುಗಳಲ್ಲಿ ಬರುತ್ತವೆ. ಉಪಯೋಗಗಳು: ಆಯುರ್ವೇದದಲ್ಲಿ, ಶಮಿ ವೃಕ್ಷದ ಎಲೆಗಳು, ತೊಗಟೆ ಮತ್ತು ಬೇರುಗಳನ್ನು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸಲಾಗುತ್ತದೆ. ಇದು ಜ್ವರ, ಚರ್ಮದ ಸಮಸ್ಯೆಗಳು ಮತ್ತು ಕಣ್ಣಿನ ಸಮಸ್ಯೆಗಳಿಗೆ ಉತ್ತಮ ಔಷಧಿಯಾಗಿದೆ. ಧಾರ್ಮಿಕ: ಹಿಂದೂ ಧರ್ಮದಲ್ಲಿ ಶಮಿ ವೃಕ್ಷಕ್ಕೆ ವಿಶೇಷ ಸ್ಥಾನವಿದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಶಮಿ ವೃಕ್ಷವನ್ನು ಪೂಜಿಸುವುದು ವಾಡಿಕೆ.